ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಲೆಸನ್ ನಂಬರ್ 30, ದ ಕಿಂಗ್ಸ್ ಕ್ರೌನ್. ಕಿಂಗ್ ಅಂದರೆ ರಾಜ, ಕಿಂಗ್ಸ್ ಅಂದರೆ ರಾಜನ, ಕ್ರೌನ್ ಅಂದರೆ ಕಿರೀಟ. ಇಲ್ಲಿ ರಾಜನ ಕಿರೀಟದ ಬಗ್ಗೆ ಹೇಳ್ತಾ ಇದ್ದಾರೆ. ಏನಂತ ನೋಡೋಣ. ಬರ್ದಿರೋರು ರಿಚಾ ಭಾಸ್ಕರ್. ಮೆನಿ ಇಯರ್ಸ್ ಎಗೋ ದೆರ್ ವಾಸ್ ಎ ಗುಡ್ ಕಿಂಗ್ ಇನ್ ಮಯನ್ಮಾರ್ ಕಾಲ್ಡ್ ಕಿಂಗ್ ಅನವರತ. ಅಂದರೆ ತುಂಬ ವರ್ಷಗಳ ಹಿಂದೆ ಒಬ್ಬ ಗುಡ್ ಕಿಂಗ್ ಅಂದರೆ ಒಳ್ಳೆಯ ರಾಜ. ಇಲ್ಲಿ ಮಯನ್ಮಾರ್ ಅಲ್ಲಿ ಇದ್ದ. ಅವನ ಹೆಸರೇನು? ಅನವರಥ. ಹಿ ವಾಂಟೆಡ್ ಟು ಬಿಲ್ಡ್ ಎ ಪಗೋಡ, ಎ ಟೆಂಪಲ್ ಫಾರ್ ದ ಬುದ್ಧ. ಹಿ ವಾಂಟೆಡ್ ಅಂದರೆ ಅವನಿಗೆ ಇಷ್ಟ ಆಯಿತು. ಏನು ಮಾಡಬೇಕು? ಟು ಬಿಲ್ಡ್ ಅಂದರೆ ಕಟ್ಟಬೇಕು. ಇನ್ನು ಎ ಪಗೋಡ ಅಂದರೆ ಎ ಟೆಂಪಲ್ ಫಾರ್ ಬುದ್ಧ. ಬುದ್ಧನಿಗೆ ಒಂದು ದೇವಾಲಯ ಕಟ್ಟಬೇಕು. ಅದಕ್ಕೇನಂತಾರೆ? ಪಗೋಡ. ಅದು ಅವನಿಗೆ ಇಷ್ಟ ಆಯಿತು. ದ ಕಿಂಗ್ ಸೆಂಟ್ ಔಟ್ ಹಿಸ್ ವೈಟ್ ಎಲಿಫೆಂಟ್. ಕಿಂಗ್ ರಾಜ ಸೆಂಟ್ ಅಂದರೆ ಕಳಿಸಿದ. ಯಾರನ್ನ? ಆಫ್ ಹಿಸ್ ವೈಟ್ ಎಲಿಫೆಂಟ್, ಅವನ ಒಂದು ಬಿಳಿ ಆನೆನ ಕಳಿಸಿದ. ಇದಕ್ಕಂತ ಮಾರ್ಕ್ ದ ಪ್ಲೇಸ್ ವೇರ್ ದ ವೈಟ್ ಎಲಿಫೆಂಟ್ ಸ್ಟಾಪ್ಸ್. ಎಲ್ಲಿ ಆ ಬಿಳಿ ಆನೆ ನಿಂತ್ಕೊಳ್ಳುತ್ತೋ ಅದನ್ನು ಮಾರ್ಕ್ ಅಂದರೆ ಗುರುತು ಮಾಡ್ಕೋಬೇಕು. ಯಾಕೆ? ವಿ ವಿಲ್ ಬಿಲ್ಡ್ ಎ ಪಗೋಡ ಆನ್ ದಟ್ ಸ್ಪಾಟ್. ಎಲ್ಲಿ ಆನೆ ಹೋಗಿ ನಿಂತ್ಕೊಳ್ಳುತ್ತೋ ಅದೇ ಜಾಗದಲ್ಲಿ ನಾವು ಪಗೋಡ ಅಂದರೆ ಬುದ್ಧನಿಗೆ ಒಂದು ದೇವಾಲಯ ಕಟ್ಟೋಣ ಅಂತ ಅವನ ಇಷ್ಟ ಆಗಿತ್ತು. ದ ಕಿಂಗ್ ಸೆಡ್ ಟು ಹಿಸ್ ಪೀಪಲ್. ಅವನ ಆಸ್ಥಾನದ ಜನಗಳಿಗೆ ಹೇಳ್ತಾನೆ ಈ ಥರ, ಆನೆ ಎಲ್ಲಿ ನಿಂತ್ಕೊಳ್ಳುತ್ತೋ ಅಲ್ಲಿ ದೇವಾಲಯ ಕಟ್ಟೋಣ ಅಂತ. ದ ವೈಟ್ ಎಲಿಫೆಂಟ್ ಸ್ಟಾಪ್ಡ್ ಆನ್ ದಿ ಟಾಪ್ ಆಫ್ ಎ ಹಿಲ್. ಅವನು ಹೇಳ್ದಂಗೆ ಆ ವೈಟ್ ಎಲಿಫೆಂಟ್ ಅಂದರೆ ಬಿಳಿ ಆನೆನ ಕಳಿಸ್ತಾರೆ. ಅದು ಹೋಗ್ತಾ ಹೋಗಿ ಎಲ್ಲಿ ನಿಂತ್ಕೊಳ್ಳುತ್ತೆ? ಟಾಪ್ ಆಫ್ ದ ಹಿಲ್, ಒಂದು ಬೆಟ್ಟದ ಮೇಲೆ ಹೋಗಿ ನಿಂತ್ಕೊಂಡ್ಬಿಡುತ್ತೆ. ಲೆಟ್ ಅಸ್ ಬಿಲ್ಡ್ ಎ ಪಗೋಡ ಟು ಲಾರ್ಡ್ ಬುದ್ಧ ರೈಟ್ ಹಿಯರ್ ಸೆಡ್ ದ ಕಿಂಗ್. ಅದಕ್ಕೆ ರಾಜ ಹೇಳ್ತಾನೆ, ಆಯಿತು ಅದಲ್ಲಿ ನಿಂತಿದೆಯಲ್ಲ ಇಲ್ಲೇ ಒಂದು ದೇವಾಲಯ ಕಟ್ಟೋಣ ಬುದ್ಧನಿಗೆ, ಪಗೋಡಣ ಅಂತ ಹೇಳ್ತಾನೆ. ಸೂನ್ ದ ಪಗೋಡ ರೋಸ್ ಹೈ ಫಿಲ್ಲಿಂಗ್ ದ ಸ್ಕೈ. ಅವನು ಹೇಳ್ತಿದ್ದೆ ತಡ ಬೇಗ ಪಗೋಡ ಅಂದರೆ ಆ ದೇವಾಲಯನ ಕಟ್ತಾರೆ. ಅಂದರೆ ತುಂಬ ಎತ್ತರದಲ್ಲಿ ಕಟ್ತಾರೆ. ಅದು ಆಕಾಶಕ್ಕೆ ಮುಟ್ತಾ ಇದೆಯೇನೋ ಅಂತ ಅನಿಸುತ್ತೆ. ದ ಕಿಂಗ್ ಲಿಫ್ಟೆಡ್ ಹಿಸ್ ಹೆಡ್ ಟು ಲುಕ್ ಅಪ್ ಅಟ್ ದಿ ಟಾಪ್ ಅಂಡ್ ಥ್ಯಾಂಕ್ ದ ಲಾರ್ಡ್. ಅವನು ಎಲ್ಲ ದೇವಾಲಯ ಕಟ್ಟಿದ ಮೇಲೆ ತಲೆ ಎತ್ತಿ ನೋಡ್ತಾನೆ, ಎಲ್ಲಿ ಅದು ಶಿಖರನ್ನು ನೋಡ್ತಾನೆ. ಆಮೇಲೆ ದೇವರಿಗೆ ಥ್ಯಾಂಕ್ ಅಂದರೆ ಅವನು ಆಭಾರಿ ಅಂತ ಹೇಳ್ತಾನೆ. ಅಂದರೆ ನನಗೆ ಧನ್ಯವಾದನ ಅರ್ಪಿಸ್ತಾನೆ, ನನಗಿಷ್ಟು ದೇವಸ್ಥಾನ ಕಟ್ಟಿದ್ದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಅಂತೇಳಿ. ಧೋಪ್ ಹಿಸ್ ಕ್ರೌನ್ ರೋಲ್ಡ್ ಆಫ್. ಅವನ ಮೇಲೆತ್ತಿ ನೋಡ್ತಾ ಇರಬೇಕಾದ್ರೆ ಅವನ ಕಿರೀಟ ಬಿದ್ದೋಗ್ಬಿಡುತ್ತೆ. ಎವರಿ ಒನ್ ವಾಸ್ ನರ್ವಸ್. ಆ ಕಿರೀಟ ಬಿದ್ದೋಗಿದ್ದಕ್ಕೆ ಎಲ್ಲರಿಗೂ ಅಂದರೆ ಇದೇನಪ್ಪ ಹಿಂಗೆ ಕಿರೀಟ ಬಿದ್ದೋಯ್ತಲ್ಲ ಅಂತ ಅನಿಸ್ಬಿಡುತ್ತೆ. ದೆ ಪಿಕ್ಡ್ ಅಪ್ ದ ಕ್ರೌನ್ ಅಂಡ್ ಗೇವ್ ಇಟ್ ಬ್ಯಾಕ್ ಟು ದ ಕಿಂಗ್. ಆ ಬಿದ್ದೋಗಿರೋ ಕಿರೀಟನ ತೆಗೆದು ರಾಜನಿಗೆ ಕೊಡ್ತಾರೆ. ದ ಕಿಂಗ್ ವಿಸಿಟೆಡ್ ದ ಪಗೋಡ ಎವ್ರಿ ಡೇ. ಅವನು ಪ್ರತಿದಿನ, ವಿಸಿಟೆಡ್ ಅಂದರೆ ನೋಡೋಕೆ ಬರ್ತಾ ಇದ್ದ, ಪಗೋಡನ ಪ್ರತಿದಿನ ಬರ್ತಾ ಇದ್ದ. ಹಿ ಫೌಂಡ್ ದಟ್ ಹಿ ಕುಡ್ ಲುಕ್ ಅಪ್ ಟಿಲ್ ದ ಡೋರ್ವೇ ಆಫ್ ದಿ ಪಗೋಡ, ಬಟ್ ವೆನ್ ಹಿ ಟ್ರೈಡ್ ಟು ಮೂವ್ ಹಿಸ್ ಗೇಸ್ ಅಪ್ವರ್ಡ್ಸ್ ಧೋಪ್ ಹಿಸ್ ಕ್ರೌನ್ ವುಡ್ ನಾಟ್ ಸ್ಟೇ ಆನ್ ಹಿಸ್ ಹೆಡ್. ಅವನು ದಿನ ಪಗೋಡ ನೋಡೋಕೆ ಬರ್ತಾ ಇದ್ದ. ಹಿಂಗೆ ತಲೆ ಎತ್ತಿ ನೋಡಿದ ತಕ್ಷಣ ಏನಾಗ್ತಾ ಇತ್ತು? ಕಿರೀಟ ಬಿದ್ದೋಗ್ತಾ ಇತ್ತು. ದಟ್ ನೈಟ್ ದ ಕಿಂಗ್ ಕುಡ್ ನಾಟ್ ಸ್ಲೀಪ್. ಅವನಿಗೆ ಅದೇ ಯೋಚನೆ ಆಯ್ತು, ಹಿಂಗೆ ನೋಡಿದಾಗೆಲ್ಲ ಕಿರೀಟ ಬೀಳ್ತಾ ಇರುತ್ತೆ, ಇದಕ್ಕೆ ಏನು ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಿದ್ದಕ್ಕೆ ಅವನಿಗೆ ನಿದ್ದೆನೇ ಬರಲಿಲ್ಲ. ಸೋ ಮೆನಿ ಪೀಪಲ್ ವುಡ್ ಕಮ್ ಟು ಸಿ ದ ಟಾಲ್ ಪಗೋಡ, ವುಡ್ ಇಟ್ ಬಿ ನೈಸ್ ಇಫ್ ದೇರ್ ಹ್ಯಾಟ್ಸ್ ಫೆಲ್ ಡೌನ್ ಎವ್ರಿ ಟೈಮ್ ದೇ ಲುಕ್ಡ್ ಅಪ್. ಅವನಿಗೆ ಅನಿಸುತ್ತೆ, ಸೋ ಮೆನಿ ಪೀಪಲ್ ಅಂದರೆ ತುಂಬ ಜನ, ವುಡ್ ಕಮ್ ಟು ಸಿ ದ ಟಾಲ್ ಪಗೋಡ, ಈ ದೊಡ್ಡ ಪಗೋಡ ಅಂದರೆ ದೇವಸ್ಥಾನ ನೋಡೋಕ್ಕೆ ಭಾಳ ಜನ ಬರ್ತಾನೆ ಇರ್ತಾರೆ. ವುಡ್ ಇಟ್ ಬಿ ನೈಸ್ ಇಫ್ ದೇರ್ ಹ್ಯಾಟ್ಸ್ ಫೆಲ್ ಡೌನ್ ಎವ್ರಿ ಟೈಮ್ ದೇ ಲುಕ್ಡ್ ಅಪ್. ಅವರು ಪಗೋಡ ನೋಡೋಕ್ಕೆ ತಲೆ ಎತ್ತದಾಗೆಲ್ಲ ಅವ್ರ ಮೇಲಿರ್ತಕ್ಕಂಥ ಹ್ಯಾಟ್ಸ್ ಬಿದ್ದರೆ ಹಿಂಗೆ ಚೆನ್ನಾಗಿರುತ್ತಾ ಅಂತ ಯೋಚನೆ ಮಾಡ್ತಾನೆ. ಹಿ ಹ್ಯಾಡ್ ಟು ಸಾಲ್ವ್ ದ ಪ್ರಾಬ್ಲಮ್. ಇದನ್ನು ಹೇಗಾದರೂ ಮಾಡಿ ಇದಕ್ಕೆ ಸೊಲ್ಯೂಷನ್ ಕಂಡುಹಿಡಿಬೇಕಂದ್ರೆ ಇದನ್ನು ಆಗೋದನ್ನು ತಡೆಗಟ್ಟಬೇಕು ಅಂತ ಅನ್ಕೋತಾನೆ. ಇನ್ ದ ಮಾರ್ನಿಂಗ್ ದ ಕಿಂಗ್ ಕಾಲ್ಡ್ ದ ಬಿಲ್ಡರ್ ಆಫ್ ದಿ ಪಗೋಡ. ಆಮೇಲೆ ಮಾರನೇ ದಿವಸ ಏನು ಮಾಡ್ತಾನೆ? ಯಾರು ಪಗೋಡ ಕಟ್ಟಿರ್ತಾನೋ ಅವರನ್ನು ಕರೆಸ್ತಾನೆ. ಸ್ಮೈಲಿಂಗ್ ಅಟ್ ಹಿಮ್ ದ ಕಿಂಗ್ ಆಸ್ಕ್ಡ್ ಹಿಮ್. ಅವನು ನಕ್ಕೊಂತ ಅವನ ಹತ್ರ ಏನು ಕೇಳ್ತಾನೆ? ಟು ಬಿಲ್ಡ್ ಎ ಸ್ಮಾಲ್ ಪೂಲ್ ಆಫ್ ವಾಟರ್. ಆ ಬಿಲ್ಡರ್ನ ಕರೆಸ್ಬಿಟ್ಟು ಅದ್ರ ಕೆಳಗಡೆ ಒಂದು ನೀರಿನ ತಾಣನ ಅಂದರೆ ಸಣ್ಣದೊಂದು ನೀರಿನ ತಾಣನ ಪೂಲನ್ನು ಕಟ್ಕೊಡ್ಬೇಕು ಅಂತ ಹೇಳ್ತಾನೆ. ದ ನೆಕ್ಸ್ಟ್ ಡೇ ವೆನ್ ದ ಕಿಂಗ್ ವೆಂಟ್ ಟು ದ ಪಗೋಡ ಹಿ ಲುಕ್ ಡೌನ್ ಇನ್ ಟು ದ ಪೂಲ್ ಆಫ್ ವಾಟರ್. ಅದೇನು ನೀರಿನ ತಾಣನ ಕಟ್ಟಿದಾಗ, ಸಣ್ಣದು ಪೂಲ್ ಕಟ್ಟಿದಾಗ ಅದರೊಳಗೆ ನೀರು ತುಂಬಿಸಿರ್ತಾರ, ಆವಾಗ ಹೋಗಿ ಏನು ಮಾಡ್ತಾನೆ? ಆ ನೀರಿನಲ್ಲಿ ಆ ಪಗೋಡದ ಪ್ರತಿಬಿಂಬ ನೋಡ್ತಾನೆ. ಆವಾಗ ಮೇಲಿನ ತನಕನೂ ಕಾಣುತ್ತಲ್ವ, ತಲೆ ಎತ್ತದು ತಪ್ಪುತ್ತೆ. ಲೋ ಹಿ ಕುಡ್ ಸಿ ದ ರಿಫ್ಲೆಕ್ಷನ್ ಆಫ್ ದ ಲವ್ಲಿ ಟಾಲ್ ಪಗೋಡ ಇನ್ ದ ಪೂಲ್. ಅದರ ಪ್ರತಿಬಿಂಬ ಆ ನೀರಿನಲ್ಲಿ ನೋಡಿಬಿಟ್ಟು ಅದನ್ನು ಸಂತೋಷ ಪಡ್ತಾನೆ. ದ ಕಿಂಗ್ ವಾಸ್ ಹ್ಯಾಪಿ. ಇವಾಗ ಈ ಥರ ನೋಡಿದರೆ ಯಾರ್ದು ಕಿರೀಟ ಆಗಲಿ ಕ್ರೌನ್ ಆಗಲಿ ಬೀಳೋದಿಲ್ಲ ಅಂತ ಸಮಾಧಾನ ಆಗುತ್ತೆ. ಹಿಸ್ ಕ್ರೌನ್ ವಾಸ್ ಆನ್ ಹಿಸ್ ಹೆಡ್
ಆ್ಯಂಡ್ ಹಿ ಕುಡ್ ಸಿ ದ ಎಂಟೈರ್ ಪಗೋಡ. ಈಗ ತಲೆ ಎತ್ತಲಾರ್ದಂಗೆ ಪೂರ್ತಿ ಪಗೋಡನ ನೀರಿನ ಮುಖಾಂತರನೇ ನೋಡ್ತಾನೆ. ಅದಕ್ಕೆ ಈ ಥರ ಸೊಲ್ಯೂಷನ್ನು ಕಂಡುಕೊಳ್ತಾನೆ.